ತುಮಕೂರಿನ ಹೃದಯ ಭಾಗ ನಗರಸಭಾ ಆವರಣದ ಮುಂಭಾಗದಲ್ಲಿ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬರ ಪ್ರತಿಮೆಯ ಮುಂಭಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಲಾದಂತಹ ಬಾಬಾ ಸಾಹೇಬರ ಪರಿನಿರ್ವಾಣ ದಿನದಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾನ್ಯ ಶುಭ ಕಲ್ಯಾಣ, ಅಪರ ಜಿಲ್ಲಾಧಿಕಾರಿಗಳು ತಿಪ್ಪೇಸ್ವಾಮಿಯವರು, ಜಿಲ್ಲಾ ಪಂಚಾಯಿತಿ ಪ್ರಭು ಸರ್ ಅವರು, ಸಮಾಜ ಕಲ್ಯಾಣ ಅಧಿಕಾರಿಗಳು ಜಿಡಿ ಕೃಷ್ಣಪ್ಪನವರು, ನಗರ ಶಾಸಕರಾದ ಜ್ಯೋತಿ ಗಣೇಶ್, ಹಿರಿಯ ಕಿರಿಯ ಎಲ್ಲಾ ದಲಿತ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ವರದಿ ನರಸಿಂಹರಾಜು, ತಿಮ್ಲಾಪೂರು, ತುಮಕೂರು ಜಿಲ್ಲಾ. ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಜಿಲ್ಲಾ ಪಂಚಾಯತ್ನ ಸಿಒರಾದಂಥ ಪ್ರಭು ಸರ್ ಅವರೇ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಸನ್ಮಾನ್ಯ IPS ಅಧಿಕಾರಿಗಳಾದಂಥ ಅಶೋಕ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪನವರೇ JD, ನಮ್ಮ ಅಪರ ಜಿಲ್ಲಾಧಿಕಾರಿಗಳು ADCಗಳಾದಂಥ ತಿಪ್ಪೇಸ್ವಾಮಿ ಸರ್ ಅವರೇ, ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಇನ್ಚಾರ್ಜ್ ಕಾರ್ಪೊರೇಷನ್ನ ಕಮಿಷನರ್ ಆದಂಥ ಯೋಗಾನಂದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಎಲ್ಲ ಅಧಿಕಾರಿ ವೃಂದದವರೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಇಷ್ಟೊತ್ತು ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಇವತ್ತು ಬರ್ತಾರೆ, ಈ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ದಿವ್ಯ ಚೇತನಕ್ಕೆ ಅವರ ಕೊಡುಗೆಯನ್ನು ಮತ್ತೊಮ್ಮೆ ಸ್ಮರಿಸ್ಕೊಳ್ತಾ, ಸ್ವತಂತ್ರ ಅಂತೇಳಿ ನಾವು 3 ಪದದಲ್ಲಿ ಹೇಳಿದ್ರೂ ಕೂಡ ಅದಕ್ಕೆ ಮೂರ್ತ ಸ್ವರೂಪ ಕೊಟ್ಟಿರೋದು ಏನು ಸ್ವತಂತ್ರ ಅಂದರೆ ಕೊಟ್ಟಿರೋಂಥ ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಂಡಿರೋದು ನಾವು ನಮ್ಮ ಸಂವಿಧಾನದಲ್ಲಿ. ನಾವು ಹೇಳ್ತೀವಿ ಸ್ವತಂತ್ರ ಸಿಕ್ತು, ಏನು ಹಂಗಂದರೆ ಸ್ವತಂತ್ರ ಅಂದರೆ 3 ಪದದ ಸ್ವತಂತ್ರ ಸಿಕ್ಕಿದೆ, ಆದರೆ ಆ ಸ್ವತಂತ್ರ ಅಂದರೆ ಏನು ಅನ್ನೋದಕ್ಕೆ ಅರ್ಥ ಕೊಟ್ಟಿರೋದೇ ನಮ್ಮ ಸಂವಿಧಾನ. ಅದಕ್ಕಿರುವ ಎಲ್ಲ ಅರ್ಥವನ್ನು ನಾವು ಸಂವಿಧಾನದಲ್ಲಿ ನೋಡ್ತೇವೆ, ಅದೇ ನೈಜವಾದ ಸ್ವತಂತ್ರ. ಹಾಗಾಗಿ ಆ ಸ್ವತಂತ್ರವನ್ನು ನಾವು ಸದೃಢವಾಗಿ ಬಳಸಬೇಕು. ಅದರ ಮೂಲಕ ಇಡೀ ವಿಶ್ವಕ್ಕೆ ನಾವು ವಿಶ್ವಮಾನವರಾಗಿ ಬಾಬಾ ಸಾಹೇಬರ ಸಂದೇಶವನ್ನು ಇಟ್ಕೊಂಡು ನಾವು ಬೆಳಿಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಅವರ ಕೊಡುಗೆ ಈ ದೇಶಕ್ಕೆ ನಮಗೆಲ್ಲ ಹಾಕಿರುವಂಥ ಸಿಕ್ಕಿರುವಂಥ ಅವಕಾಶ, ಈ ದೇಶವನ್ನು ನಾವು ಮುನ್ನಡೆಸಲಿಕ್ಕೆ ಅವ್ರು ಹಾಕ್ಕೊಟ್ಟಂಥ ದಾರಿ, ಇದೆಲ್ಲವಕ್ಕೂ ಕೂಡ ಅವರಿಗೆ ನಾನು ಹೃದಯ ತುಂಬಿದ ಪ್ರಣಾಮಗಳನ್ನು, ವಂದನೆಗಳನ್ನು ಸಲ್ಲಿಸಿ ಅವರನ್ನು ಸ್ಮರಿಸ್ಕೊಂಡು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ತಾವೆಲ್ಲ ಕಾರಣೀಕರ್ತರಾಗಿ ಅನ್ನೋ ಒಂದು ಮನವಿಯನ್ನು ತಮ್ಮೆಲ್ಲರಲ್ಲೂ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅಂದರೆ ಶಿಕ್ಷಣ ಅಂತ ಅನ್ನೋ ಆಗಿದೆ. ಅಷ್ಟರ ಮಟ್ಟಿಗೆ ಅವರು ವಿಶ್ವ ಮಟ್ಟದ ಜ್ಞಾನಾರ್ಜನೆಯನ್ನು ಪಡೆದು ಇವತ್ತು ದೇಶಕ್ಕೆ, ವಿಶ್ವಕ್ಕೆ ಮಾದರಿಯಾದ ಶ್ರೇಷ್ಠ ಸಂವಿಧಾನ ಮತ್ತು ಶಿಕ್ಷಣದ ಮೂಲಕ ನಮ್ಮ ಮಕ್ಕಳನ್ನು ನಾವು ನಿಜವಾಗಲೂ ಒತ್ತು ಕೊಟ್ಟು ಬೆಳೆಸಿದ್ರೆ ಅಂತ ನೂರಾರು ಸಾವಿರಾರು ಅಂಬೇಡ್ಕರ್ ಅಂತ ವಿದ್ಯಾಭ್ಯಾಸದ ಭವಿಷ್ಯದ ಮಕ್ಕಳು ಬರ್ತಾರೆ ನಮ್ಮ ಭಾರತ ದೇಶದಲ್ಲಿ ಅಂತೇಳಿ ಅಮೂಲ್ಯವಾದಂಥ ವಿಚಾರಗಳನ್ನು ತಿಳಿಸ್ಕೊಟ್ಟ ಮಾನ್ಯ CO ಸಾಹೇಬ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೇನೆ. ಮಾನ್ಯ ಶ್ರೀ GB ಜ್ಯೋತಿ ಗಣೇಶ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಮಾತುಗಳನ್ನು ಮಾತನಾಡಬೇಕು ಅಂತೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಪ್ರಭು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪುಷ್ಪಾರ್ಚನೆ ಮಾಡಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಕುರಿತು 2 ಮಾತನಾಡಬೇಕು ಅಂತೇಳಿ ಮಾನ್ಯ CO ಸಾಹೇಬರಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಒಂದು ಸಂಸ್ಮರಣ ದೇಶ ಕಂಡ ಅಪ್ರತಿಮ ನಾಯಕ, ಇಡೀ ದೇಶಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ದೇಶದ ನಾಗರಿಕರಿಗೆ ಭವಿಷ್ಯವನ್ನು ರೂಪಿಸಿ, ದೇಶದ ಯುವಕರಿಗೆ ಆಶಾಭಾವನೆಯನ್ನು ಹುಟ್ಟಿಸಿ, ವಿಶ್ವದೆತ್ತರಕ್ಕೆ ದೇಶ ಬೆಳೀಲಿಕ್ಕೆ ಬೇಕಾದ ಎಲ್ಲ ಭದ್ರ ಬುನಾದಿಯನ್ನು ಹಾಕಿದಂಥ ಬಾಬಾ ಸಾಹೇಬರನ್ನು, ಅವರ ಕೊಡುಗೆಗಳನ್ನು ನಾವು ಅವಕಾಶ ಸಿಕ್ಕಾಗೆಲ್ಲ ಸ್ಮರಿಸ್ಕೊಳ್ಬೇಕಾಗ್ತದೆ. ಮೊನ್ನೆ ತಾನೇ ಇಂದಿನ ಆಚರಣೆಯಲ್ಲೂ ಕೂಡ ಅಷ್ಟೇ ವೈಭವಯುತವಾಗಿ ನಾವೆಲ್ಲ ಅವರನ್ನು ಸ್ಮರಿಸ್ಕೊಂಡಿದ್ದೇವೆ. ಇವತ್ತು ಕೂಡ ಆ ರೀತಿಯ ಒಂದು ಸಂಸ್ಮರಣಾ ದಿನದಂದು ಅವರನ್ನು ಸ್ಮರಿಸ್ಕೊಳ್ಳುವಂಥ ಒಂದು ಸೌಭಾಗ್ಯ. ಮತ್ತು ಅದೆಲ್ಲದಕ್ಕೂ ಮುಖ್ಯವಾಗಿ ಜನಮಾನಸದಲ್ಲಿ ನಾವು ವಿಶ್ವವನ್ನೆಲ್ಲ ನೋಡ್ಕೊಂಡು ಬಂದರೆ ವಜ್ರ ವೈಡೂರ್ಯಗಳಿರುವಂಥ ದೇಶ, ಖನಿಜ ಸಂಪತ್ತುಗಳಿಂದ ಭರಿತವಾದಂಥ ದೇಶ,
ಆ ಯಾವ ದೇಶನೂ ಕೂಡ ಅಭಿವೃದ್ಧಿ ಬರೀ ಆ ಖನಿಜಗಳಿಂದ ನೈಸರ್ಗಿಕ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಕರಿತೇವೆ. ಅಂದರೆ ಅಷ್ಟು ಇನ್ನೂ ಬೆಳವಣಿಗೆನಲ್ಲಿ ಹಿಂದೆ ಇದ್ದಾವೆ. ಹಾಗಾದರೆ ಏನು ಒಂದು ದೇಶದ ಬೆಳವಣಿಗೆಗೆ ಏನು ಆ ಶಕ್ತಿ ಏನು ಅನ್ನೋದನ್ನು ನಾವು ಅವಲೋಕಿಸಿದ್ರೆ, ಯಾವುದನ್ನು ಕೊಟ್ಟಿದೆ, ಸಮಾನತೆಯನ್ನು ಕೊಟ್ಟಿದೆ, ಮುಕ್ತ ಅವಕಾಶವನ್ನು ಕೊಟ್ಟಿದೆ, ಮಕ್ಕಳನ್ನು ಅನುಷ್ಠಾನ ಮಾಡುವವರು, ಈ ಸಂವಿಧಾನವನ್ನು ಅನುಷ್ಠಾನ ಮಾಡುವವರು ಈ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಅನುಷ್ಠಾನ ಮಾಡಿದಾಗ ಮಾತ್ರ ಈ ಸಂವಿಧಾನ ಯಶಸ್ಸಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ.